ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ ಜಸ್ಟ್ ಈ ಪಟ್ಟಾಭಿರಾಮ ದೇವಸ್ಥಾನ ಏನಿದೆ ಅದ್ರ ಹಿಂದ್ಗಡೆ ಜಸ್ಟ್ ಒಂದು 80 ಮೀಟರ್ ಬಂದರೆ ನಮಗಿಲ್ಲಿ ಗುಮ್ಮಟದ ದ್ವಾರ ಮತ್ತು ಪುಷ್ಕರಣಿ ಸಿಗುತ್ತೆ. ಬನ್ನಿ ನಾನು ನಿಮ್ಗೆ ಆ ಒಂದು ಗುಮ್ಮಟದ ದ್ವಾರ ಮತ್ತು ಪುಷ್ಕರಣಿ ತೋರಿಸ್ತೀನಿ. ಸೊ ಹಾಗೆ ರೈಟ್ ಸೈಡ್ ಹೋದರೆ ನಮಗೆ ಆ ಪುಷ್ಕರಣಿ ಸಿಗುತ್ತೆ. ಅಲ್ಲಿ ಕಾಣ್ತಿರೋದೆ ಪುಷ್ಕರಣಿ. ಮತ್ತು ಹೀಗೆ ಒಂದು 800 ಮೀಟ್ರ್ ಹೋದರೆ ಅಲ್ಲಿ ನಮಗೆ ಗುಮ್ಮಟದ ದ್ವಾರ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೆ ಆ ಪುಷ್ಕರಣಿ. ಈ ಪುಷ್ಕರಣಿಯಿಂದನೇ ಈ ಪಟ್ಟಾಭಿರಾಮ ದೇವಸ್ಥಾನಕ್ಕೆ ಏನಿದೆಯಲ್ಲ ಅದರ ಮುಂಭಾಗದಲ್ಲಿರುವಂಥದ್ದೇ ಪುಷ್ಕರಣಿ. ಇದಕ್ಕೆ ಸ್ಪೆಸಿಫಿಕ್ ಆದ ಹೆಸರು ಗೊತ್ತಿಲ್ಲ ನಮಗೆ, ಬಟ್ ಜಸ್ಟ್ ಪುಷ್ಕರಣಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು ಅಷ್ಟೇ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪಟ್ಟಾಭಿರಾಮ ದೇವಸ್ಥಾನ ಇರೋದು ನೋಡ್ಬೋದು. ಎಷ್ಟು ವಿಶಾಲವಾಗಿದೆ ಪುಷ್ಕರಣಿ ಅಂತಂದರೆ. ಬಟ್ ಇವಾಗೆಲ್ಲ ನೀರೇನಿಲ್ಲ, ಸುತ್ತಲೂ ಏನಿತ್ತಲ್ಲ ಅದೆಲ್ಲ ತುಂಬ ಡಿಸ್ಟ್ರಾಯ್ ಆಗಿದೆ. ಬಟ್ ಅದರದ್ದು ಒಂದು ಕ್ರೂ ಏನಿದೆಯಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆಲ್ಲ. ಆಗಿನ ಕಾಲಕ್ಕೆ ಇದು ತುಂಬ ಗ್ರ್ಯಾಂಡಾಗಿ ತುಂಬ ಸಖತ್ತಾಗಿ ಆರ್ಕಿಟೆಕ್ಚರ್ ಇರ್ಬೋದು ಇದ್ರದ್ದು. ಬಟ್ ಇವಾಗ ಅಟ್ ಪ್ರೆಸೆಂಟ್ ತುಂಬಾ ಹಾಳಾಗಿದೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಇಲ್ಲಿ ರಾಜರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಯಾವ ಒಂದು ವಿಜಯನಗರದ ದೊಡ್ಡ ದೊಡ್ಡ ಮಹಾಗಣ್ಯರು ಏನಿದ್ರು ಅವರೆಲ್ಲ ಬಂದುಬಿಟ್ಟು ಈ ಒಂದು ಪೂಜೆ, ಜಾತ್ರೆ ಅಥವಾ ಏನಾದರೂ ವಿಶೇಷ ದಿನ ಇದ್ದಾಗ ಏನು ಮಾಡ್ತಾಯಿದ್ರು, ಪಟ್ಟಾಭಿರಾಮನ ಉತ್ಸವ ಮೂರ್ತಿನ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡಿಬಿಟ್ಟು ಈ ಪುಷ್ಕರಣಿಯಲ್ಲಿ ನೀರೇನಿರುತ್ತಲ್ಲ ಆ ನೀರಲ್ಲಿ ತೇಲಿಸ್ತಾಯಿದ್ರು. ಅಂದರೆ ತೆಪ್ಪದಲ್ಲಿ ಹಡಗಿನ ರೀತಿಯಲ್ಲಿ ಮಾಡಿ. ಇವಾಗ ನಾವು ಉತ್ಸವ ಜಾತ್ರೆಯಲ್ಲೆಲ್ಲ ನೋಡ್ತೀವಿ, ಏನು ಪುಷ್ಕರಣಿಯಲ್ಲೆಲ್ಲ ಏನು ದೇವ್ರನ್ನ ನೀರಲ್ಲಿ ತೇಲಿಸ್ತಾರಲ್ಲ ಆ ಥರದ್ದು ಉತ್ಸವ ಮಾಡುವಂಥ ಇದೊಂದು ಪುಷ್ಕರಣಿ ಇದು. ಹೀಗೆ ಸುಮಾರು ತುಂಬ ಹಂಪಿಯಲ್ಲಿ ತುಂಬಾ ಪುಷ್ಕರಣಿ ಇದೆ. ಅದರಲ್ಲಿ ಒಂದಿಷ್ಟು ಪುಷ್ಕರಣಿಯಲ್ಲಿ ಇನ್ನೂ ನೀರಿದೆ, ಬಟ್ ಇನ್ನೊಂದಿಷ್ಟು ಪುಷ್ಕರಣಿಯಲ್ಲಿ ನೀರಿಲ್ಲ. ಬಿಕಾಸ್ ಆ ಒಂದು ನೀರು ಬರುವಂಥ ವ್ಯವಸ್ಥೆ ಏನಾಗಿದೆ, ಪೂರನೇ ಹಾಳಾಗಿರುವಂಥದ್ದು. ನೀವಲ್ಲಿ ನೀರು ಬರೋ ವ್ಯವಸ್ಥೆ ನೀವು ನೋಡ್ಬೋದಲ್ಲಿ, ಬಟ್ ಇವಾಗ ಆ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ಏನಾಗಿದೆ, ಪುಷ್ಕರಣಿ ತುಂಬಾ ಒಣಗಿ ಹೋಗಿದೆ. ಸೊ ಫ್ರೆಂಡ್ಸ್, ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗುಮ್ಮಟದ ದ್ವಾರ. ಆ ಒಂದು ಬೋರ್ಡಲ್ಲಿ ನಾನು ನಿಮ್ಗೆ ಏನು ತೋರಿಸಿದ್ನಲ್ಲ ಗುಮ್ಮಟ ದ್ವಾರ ಅಂತ, ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು ಗುಮ್ಮಟ. ಓಕೆ, ಸೊ ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು ಗುಮ್ಮಟ. ಬನ್ನಿ, ನಾನು ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ಜಾಗ ಹೇಗಿದೆ, ಆ ಜಾಗದ ಇತಿಹಾಸ ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ತೀನಿ ಏನಿದೆ, ಇದು ಯಾಕೆ ಗುಮ್ಮಟ ದ್ವಾರ ಅಂತಾರಂತ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ವಿಜಯನಗರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತಂದರೆ, ಯಾವ್ಯಾವ ದಿಕ್ಕಲ್ಲಿ ಯಾರ್ಯಾರಿದ್ರು, ಯಾವ್ಯಾವ ದಿಕ್ಕಲ್ಲಿ ಏನಿದೆ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಅಷ್ಟು ದೊಡ್ಡದಾಗಿತ್ತು ಅಂತಂದರೆ ಅಷ್ಟು ದೊಡ್ಡದಾಗಿತ್ತು. ಇವನ್ ನೀವು ಹಂಪಿ ಸುತ್ತಮುತ್ತ ಎಲ್ಲೇ ಹೋಗಿ, ಯಾವುದೇ ದಿಕ್ಕಲ್ಲಿ ಹೋಗಿ, ನಿಮಗೆ ಯಾವುದಾದ್ರೂ ಒಂದು ದಿಕ್ಕಲ್ಲಿ ಏನಾದರೂ ಮಂದಿರ ಆಗಿರ್ಬೋದು, ಸ್ಮಾರಕ ಆಗಿರ್ಬೋದು, ಪಿಲ್ಲರ್ ಆಗಿರ್ಬೋದು, ಸ್ತಂಭ ಆಗಿರ್ಬೋದು, ಈ ಥರದ್ದು ಏನಾದರೂ ಸಿಗ್ತಾನೆ ಇರುತ್ತೆ. ಅದೆಲ್ಲ ವಿಜಯನಗರ ಕಾಲದ್ದೇ ಸಂಬಂಧಪಟ್ಟಿರುವಂಥದ್ದು. ಕುರುಹುಗಳು, ಸುಳಿವುಗಳು ನಿಮಗೆ ಸಿಗ್ತಾನೆ ಹೋಗುತ್ತೆ. ಇದರಲ್ಲಿ ನಾವು ತಿಳ್ಕೊಬೋದು ಆಗಿನ ಕಾಲಕ್ಕೆ ವಿಜಯನಗರ ಎಷ್ಟು ದೊಡ್ಡದಾಗಿತ್ತು ಅಂತಂದು. ಸೊ ನೀವು ನೋಡ್ತಾ ಇರ್ಬೋದು, ಇವತ್ತು ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಒಂದು ಡಿಫ್ರೆಂಟ್ ಪ್ಲೇಸ್ನ ನೋಡೋಣ ಅಂತಂದು. ಇದುವರೆಗೂ ನಾವು ಹಂಪಿ ಒಳಗೆ ಇಷ್ಟೊಂದು ಅಡ್ಡಾಡಿದ್ದೀವಿ, ಬಟ್ ಇದುವರೆಗೂ ಈ ಒಂದು ಪ್ಲೇಸಸ್ ನಾವು ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ಈ ಪ್ಲೇಸ್ ನೋಡೋಕೆ ಹೊಂಟಿದ್ದೀವಿ. ತುಂಬಾ ಎಕ್ಸೈಟ್ಮೆಂಟ್, ಬಟ್ ತುಂಬಾ ಸುಸ್ತಾಗ್ತಾ ಇದೆ. ಬಿಕಾಸ್ ಇನ್ನೂ ಆದರೂ ನೀರು ಕುಡ್ದಿಲ್ಲ ನಾವು. ಅಷ್ಟೊಂದು ನೀರು ಕುಡಿದೆ, ಫುಲ್ ಎಫರ್ಟ್ ಹಾಕಿ ಹಂಪಿಯಲ್ಲಿರೋ ಜಾಗನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನಾಗುತ್ತೆ. ಫೈನಲಿ ಆಲ್ಮೋಸ್ಟ್ ರೀಚ್ ಆದೆ ನಾ ಈ ಜಾಗಕ್ಕೆ. ಗುಮ್ಮಟ ದ್ವಾರ ಅಂತ ಇತ್ತು ಬೋರ್ಡಲ್ಲಿ. ಮೇ ಬಿ ಈ ಜಾಗ ಏನೋ ಆಗಿನ ಕಾಲಕ್ಕೆ ಏನಾದರೂ ಒಂದು ಮೇನ್ ಎಂಟ್ರೆನ್ಸ್ ಆಗಿರ್ಬೋದು, ಅಥವಾ ರಾಜರು ಮಹಾರಾಜರು ಎಂಟ್ರಿ ಆಗ್ತಿರುವಂಥ ಒಂದು ಸೈಟ್ ಇರ್ಬೋದಿದೆ. ಬನ್ನಿ ನೋಡೋಣ. ಆಲ್ಮೋಸ್ಟ್ ಎಲ್ಲ ಇಲ್ಲೆಲ್ಲ ಕಾಂಪೌಂಡ್ ಎಲ್ಲ ಹಾಕಿ ಪ್ರೊಟೆಕ್ಟ್ ಮಾಡಿದ್ದಾರೆ ಆಲ್ರೆಡಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು. ಇಲ್ಲಿ ನೋಡಿರ್ಬೋದು ನೀವು, ಗುಮ್ಮಟದ ಒಂದು ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ, ಈ ಒಂದು ಗುಮ್ಮಟದ ಬಗ್ಗೆ ಹಾಕಿದ್ದಾರೆ. ಈ ಪ್ರವೇಶ ದ್ವಾರವು ಪಟ್ಟಾಭಿರಾಮ ದೇವಾಲಯದ ಈಶಾನ್ಯ ದಿಕ್ಕಿನಲ್ಲಿದೆ. ಗುಮ್ಮಟದ ದ್ವಾರವು ಸುಮಾರು 14 ಮೀಟರ್ ಎತ್ತರವಾಗಿದ್ದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನಾನು ಹೇಳಿದ್ನಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಅಂತ.
ಸೊ ಹಾಗೆ ಈ ಒಂದು ರಾಜಧಾನಿ ವಿಜಯನಗರದ ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಒಂದಾಗಿದೆ. ಇದು ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ರಾಜಧಾನಿ ನಗರಕ್ಕೆ ಬರುವವರೆಗೆ ಪ್ರವೇಶ ಒದಗಿಸುತ್ತದೆ. ಹಾಗೆ ಆಂಜನೇಯ ಗುಡಿಯನ್ನು ನಿರ್ಮಿಸಲಾಗಿದೆ. ಇದು ಗರ್ಭಗೃಹ ಮಾತ್ರ ಹೊಂದಿದ್ದು ಇದರಲ್ಲಿ ಸುಮಾರು 6 ಅಡಿ ಎತ್ತರದ ಆಂಜನೇಯನ ಉಬ್ಬು ಶಿಲ್ಪವಿದೆ. ಬನ್ನಿ ಆ ಒಂದು ಆಂಜನೇಯನ ಉಬ್ಬು ಶಿಲ್ಪವನ್ನು ನಾವು ನೋಡೋಣ. ನನಗೆ ಯಾವ ಥರ ಫೀಲ್ ಆಗತ್ತದಂದರೆ, ಸೇಮ್ ಬಾಹುಬಲಿ ಪಿಕ್ಚರ್ ಒಳಗೆ ದೈವ ಸೈನ್ಯ ಏನು ಫಸ್ಟ್ ಟೈಮ್ ಮಹೇಶ್ಪತಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಆನೆದು ಒಂದು ಮೇಲೆ ಏನು ನೋಡ್ತಾಳಲ್ಲ, ಅದೇ ಥರ ಫೀಲ್ ಆಗ್ತಾ ಇದೆ. ಅಷ್ಟು ದೊಡ್ಡದಾಗಿ ಅಷ್ಟು ಬೃಹತ್ತಾಗಿ ಇದೆ. ಹಾಗೆ ನೀವು ಮೊದಲು ಎಂಟ್ರಿ ಆದರೆ ಅಂದರೆ ನಿಮಗೆ ಎಡಭಾಗಕ್ಕೆ ಶಿವ ನಂದಿ ಇರುವಂಥ ಮತ್ತು ಒಬ್ಬ ರಾಜ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಜ ನಮಸ್ಕಾರ ಮಾಡ್ತಾ ಇದ್ದಾನೆ ಶಿವನಿಗೆ, ಆಧಾರದಿಂದ ನಮಸ್ಕಾರ ಮಾಡ್ತಿರುವಂಥ ಒಂದು ಶಿಲ್ಪ ಕಾಣಿಸುತ್ತೆ. ಹಾಗೆ ನೀವು ಬಲಗಡೆ ಬರ್ತಾನೆ ಈ ಗೋಪುರ ಏನಿದೆ, ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಅಷ್ಟೊಂದು ನೋಡಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಎಂಟ್ರಿ ಆದಮೇಲೆ ಫಸ್ಟ್ ಬರೋದೇ ಉಬ್ಬು ಆಂಜನೇಯ ಮೂರ್ತಿ ಅಂತ ನಾವೇನು ಓದಿದ್ವಲ್ಲ, ಅದೇ ಇದು. ಸೊ ನಮ್ಮ ಬಾಸ್ ಇಲ್ಲಿದ್ದಾರೆ, ಎಲ್ಲರೂ ಜೈ ಶ್ರೀರಾಮ್ ಹೇಳಿ, ಜೈ ಶ್ರೀರಾಮ್. ಸೊ ಹಾಗೆ ಟರ್ನ್ ಮಾಡಿ ಹೋಗ್ತೇನೆ. ಎಷ್ಟು ದೊಡ್ಡದಾಗಿದೆ ಜಾಗ. ಮತ್ತು ಇಲ್ಲಿ ಒಂದು ಪುಷ್ಕರಣಿ ಥರ ಇದೆ, ನೋಡ್ಬೋದು ನೀವಿಲ್ಲಿ. ಓಕೆ, ಸ್ಟಾರ್ ಶೇಪ್ ನೀವು ನೋಡ್ಬೋದು, ಸ್ಟಾರ್ ಶೇಪ್ ಇದೆ ಈ ಪುಷ್ಕರಣಿ. ಸೊ ಇಲ್ಲಿ ಒಂದು ಬೃಹತ್ತಾದ ಒಂದು ಗೋಡೆ ಇದೆ. ಆ ಗೋಡೆ ಮೇಲೆ ನೀವು, ಇದೊಂಥರ ವಿಚಿತ್ರ ಅನ್ನಿಸ್ತಾ ಇದೆ ನನಗೆ. ಈ ಕಡೆ ಆನೆ ಥರನೂ ಇದೆ, ಈ ಕಡೆ ಇದಕ್ಕೆ ಮೊಸಳೆ ಥರನೂ ಇದೆ, ಆನೆ ಕೊಂಬೇನಿರುತ್ತಲ್ವ ಸೊಂಡಿಲು ಅದು ಇದೆ. ಇದೊಂಥರ ವೆರಿ ಡಿಫ್ರೆಂಟ್, ನನಗೆ ತುಂಬ ಯೂನಿಕ್ ಸ್ಟ್ರಕ್ಚರ್ ಅನ್ನಿಸ್ತಾ ಇದೆ ಇದನ್ನು ನೋಡಿ. ಈ ಥರದ್ದು ಎಲ್ಲೂ ನೋಡಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಈ ಥರ. ನಾರ್ಮಲಾಗಿ ನಾವು ಮೀನು ಇರೋದು ನೋಡಿದ್ವಿ, ಬಟ್ ಮೀನಲ್ಲಿ ಆನಿದು ಮುಖ ಇರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹಾಗೆ ಜಸ್ಟ್ ರೈಟ್ ಸೈಡ್ ಬಂದರೆ ಇಲ್ಲೊಂದು ಪ್ರವೇಶ ದ್ವಾರ ಇದೆ. ಹಾಗೆ ಬಂದರೆ ಇದು ಪ್ರವೇಶ ದ್ವಾರ ಥರ ಇಲ್ಲ, ಮೇ ಬಿ ಇಲ್ಲಿ ಏನೋ ಒಂದು ಮಂಟಪ ಇದ್ದಿರ್ಬೋದು ಅಥವಾ ಒಂದು ದೇವಸ್ಥಾನ ಇದ್ದಿರಬಹುದು. ಲೈಕ್ ಅದೇ ಥರ ಕಾಣಿಸುತ್ತೆ ಸಿಮಿಲರ್ ಆಗಿ, ಬಿಕಾಸ್ ಪಿಲ್ಲರ್ ಇದೆ ಮತ್ತು ನಡುವೆ ಎಷ್ಟು ಜಾಗ ಇದೆ, ಏನೋ ಇದ್ದಿರ್ಬೋದು, ಬಟ್ ಎಕ್ಸಾಕ್ಟ್ಲಿ ಏನಂತ ಗೊತ್ತಿಲ್ಲ. ಸೊ ಹಾಗೆ ನಾವು ಮತ್ತೆ ಟರ್ನ್ ಆದರೆ ಇಲ್ಲಿ ನೀವು ನೋಡ್ಬೋದು ಆಂಜನೇಯನ ಮೂರ್ತಿ. ಓಕೆ, ಅಲ್ಲೂ ಒಂದು ಮೂರ್ತಿ ಇದೆ, ಇಲ್ಲೇ ಒಂದು ಮೂರ್ತಿ ಇದೆ. ಓಕೆ, ಎಸ್, ಇಷ್ಟೊಂದು ವಿಶಾಲವಾದ ಜಾಗ ಇದೆ, ಅಷ್ಟೇ ದೊಡ್ಡದಾಗಿ ಕಾಂಪೌಂಡ್ ಇದೆ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಇವತ್ತು ನೋಡಿದ್ರಲ್ಲ ಈ ಒಂದು ಯೂನಿಕ್ ಆಗಿರುವಂಥ ಹಂಪಿಯಲ್ಲಿ ಇರುವಂಥ ಯೂನಿಕ್ ಪ್ಲೇಸ್ ನೀವೇನು ಇವತ್ತು ನೋಡಿದ್ರಲ್ಲ, ಗುಮ್ಮಟದ ದ್ವಾರ. ತುಂಬ ಚೆನ್ನಾಗಿರುವಂಥ ಜಾಗ, ಪೀಸ್ಫುಲ್ ಆಗಿರುವಂಥ ಜಾಗ. ಆಲ್ಮೋಸ್ಟ್ ಯಾರೂ ತುಂಬ ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ, ಬಿಕಾಸ್ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಅಷ್ಟೊಂದು ಈ ಒಂದು ಜಾಗದ ಬಗ್ಗೆ ಅವ್ರು ಅಷ್ಟೊಂದು ವಿಸ್ತಾರವಾಗಲಿ ಅಷ್ಟೊಂದು ಪ್ರಮೋಷನ್ ಏನು ಕೊಡ್ಲಿಕ್ಕೆ ಹೋಗಿಲ್ಲ. ಸೊ ಇಂತಹ ಒಂದು ಹಂಪಿಯಲ್ಲಿ ಇರುವಂಥ ಒಂದಿಷ್ಟು ಯೂನಿಕ್ ಪ್ಲೇಸಸ್, ಅಂಡರ್ ರೇಟೆಡ್ ಪ್ಲೇಸಸ್, ಯಾರಿಗೂ ಜನಕ್ಕೆ ಗೊತ್ತಿರಲಾರ್ದಂಥ ಒಂದು ಜಾಗಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಇವತ್ತು ಮಾಡಿದ್ದೀನಿ. ನೀವು ಎಲ್ಲರೂ ಈ ಒಂದು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು, ಈ ವಿಡಿಯೋ ನೋಡಿಬಿಟ್ಟು ತುಂಬ ಖುಷಿ ಪಟ್ಟಿರ್ತೀರ, ಅಥವಾ ನಿಮಗೂ ಒಂದಿಷ್ಟು ಮಾಹಿತಿ ನನ್ನ ವೀಡಿಯೋಯಿಂದ ಗೊತ್ತಾಗಿದೆ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರ್ತಾ ತುಂಬ ಒಂದು ಈ ಥರದ್ದು ವೀಡಿಯೋಸ್ ಎಲ್ಲ ನಾನು ಮಾಡ್ತಾ ಹೋಗ್ತೀನಿ. ನೋಡಿ ಖುಷಿಪಡಿ, ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಇನ್ನು ಆಯ್ತಪ್ಪ ವ್ಲಾಗ್ ಆಯಿತು, ಇನ್ನೇನು ಹೋಗಬೇಕಂತ ಅಂದ್ಕೊಂಡಿದ್ದೆ ಮನೆಗೆ. ಬಟ್ ನನ್ನ ಫ್ರೆಂಡ್ ಹೇಳ್ದ, ನಾನು ಹಿಂಗೆ ಜಸ್ಟ್ ವೀಡಿಯೋ ಮಾಡ್ತಾ ಅಲ್ಲಿ ಒಳಗಡೆ ಬ್ಯುಸಿ ಇದ್ದೆ. ಅವನಲ್ಲೇ ಅದೇ ಟೈಮಲ್ಲಿ ಅದೇ ಗ್ಯಾಪಲ್ಲಿ ಹೋಗಲ್ಲಿ ಏನೋ ನೋಡಿದ್ದಾನೆ, ಅಲ್ಲೊಂದು ಪುಷ್ಕರಣಿ ಇದೆ ಅಂತೆ, ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬನ್ನಿ ನೋಡೋಣ. ನೋಡಿ ಎಷ್ಟು ನೋಡಿದ್ರು ಅಲ್ಲ, ಎಷ್ಟು ಅಡ್ಡಾಡಿದ್ರು ಹಂಪಿಯಲ್ಲಿ, ತುಂಬಾ ಇದೆ ನೋಡೋದು. ಸೊ ಬನ್ನಿ, ನನ್ನ ಫ್ರೆಂಡ್ ಹೇಳಿದ್ದಾನೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆಲ್ಲರಿಗೂ. ಸೊ ಆ್ಯಕ್ಚುಲಿ ನಾನು ತಪ್ಪಾಗಿ ಹೇಳಿದೆ, ಪುಷ್ಕರಣಿ ಅಂತ ಹೇಳಿದೆ, ಬಟ್ ನನ್ನ ಫ್ರೆಂಡ್ ಹೇಳ್ದ ಇಲ್ಲ ನೀರಿಂದು ಒಂದು ಜಾಗ ಇದೆ ನೋಡೋಣ ಬಾ ಅಂತಂದು. ಸೊ ಹೋಗ್ತಾ ಇದ್ದೀವಿ. ಸೊ ನಾನೇನಂದರೆ ಸ್ವಲ್ಪ ಹೇಳ್ತಾ ಎಕ್ಸೈಟ್ಮೆಂಟಲ್ಲಿ ಒಂದಿಷ್ಟು ತಪ್ಪು ಮಾಡಿಬಿಡ್ತೀನಿ.
ಆ ಥರ ಏನಾದರೂ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪಿದರೆ ನನ್ನ ದಯಮಾಡಿ ಕ್ಷಮಿಸಿ. ತೋರಿಸ್ಬಾರ್ದು ಯೂಟ್ಯೂಬಲ್ಲಿ ಎಲ್ಲರೂ ಬಂದು ಹಾಳು ಮಾಡ್ಕೊಂಡು